ಕುಳಿತುಕೊಂಡಿದ್ದಾರೆ. ಮುಖ ಸಪ್ಪೆ ಆಗಿದೆ. ಕಣ್ಣೀರಿಡುತ್ತಾ ಕೋರ್ಟ್ಗೆ ಎಂಟ್ರಿ ಆಗಿದ್ದಾರೆ ಪವಿತ್ರ ಗೌಡ. ಪವಿತ್ರ ನೋಡಲು ಪುತ್ರಿ ಹಾಗೂ ತಾಯಿ ಕೂಡ ಬಂದಿದ್ದಾರೆ. ಪವಿತ್ರ ಗೌಡ ಅವರ ಮಗಳು ಬಂದಿದ್ದಾರೆ. ಹಾಗೆ ಅವ್ರ ತಾಯಿ ಕೂಡ ಅವರನ್ನು ನೋಡೋದಕ್ಕೆ ಕೋರ್ಟ್ಗೆ ಬಂದಿದ್ದಾರೆ. ಪವಿತ್ರ ಗೌಡ ಅವರ ಮಗಳು ಮತ್ತೆ ಅವರ ತಾಯಿ ಕೂಡ ಬಂದಿದ್ದಾರೆ. ಕೋರ್ಟ್ ಹಾಲ್ನ ಒಳಗಡೆ ದರ್ಶನ್ ಮತ್ತು ಗ್ಯಾಂಗ್ ಕುಳಿತುಕೊಂಡಿದ್ರೆ ಪವಿತ್ರ ಗೌಡ ಕೂಡ ಬಂದಿದ್ದಾರೆ. ಅವರನ್ನು ನೋಡೋದಕ್ಕೆ ಅವರ ಮಗಳು ಮತ್ತೆ ಅವರ ತಾಯಿ ಕೂಡ ಬಂದಿದ್ದಾರೆ. ಅಳ್ತಾ ಇದ್ದಾರೆ. ಎಸ್ ಕೆ ಉಮೇಶ್ ಸರ್ ಬಹಳಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೇಳ್ತಾ ಇದ್ರು. ಈ ಚಾರ್ಜ್ ಫ್ರೇಮ್ ಅಂದ್ರೆ ಏನು, ಈ ಚಾರ್ಜ್ ಫ್ರೇಮ್ ಏನಕ್ಕೆ ಹಾಕ್ತಾರೆ, ಈ ಚಾರ್ಜ್ ಫ್ರೇಮ್ ಹಾಕಿದ ಬಳಿಕ ವಾಟ್ ನೆಕ್ಸ್ಟ್, ಟ್ರಯಲ್ನ ವಿಚಾರವಾಗಿ ಕೂಡ ಮಾತಾಡ್ತಾರೆ. ಟ್ರಯಲ್ ಡೇಟ್ ಇವತ್ತೇ ನಿಗದಿ ಆಗುತ್ತಾ ಅಥವಾ ಮುಂದಿನ ದಿನದಲ್ಲಿ ಟ್ರಯಲ್ ಡೇಟ್ ಆಗುತ್ತಾ ಅಂತೇಳಿ. ಉಮೇಶ್ ಸರ್, ಈಗ ಚಾರ್ಜ್ ಫ್ರೇಮ್ ಆದ ಬಳಿಕ ಅದು ಫೈನಲ್, ಅವ್ರ ಮೇಲಿರುವಂಥ ಸೆಕ್ಷನ್ಗಳು ಅದು ಫೈನಲ್, ಅದು ಯಾವುದೇ ಕಾರಣಕ್ಕೂ ಕೂಡ ಟ್ರಯಲ್ ಅಲ್ಲಿ ಅಥವಾ ಅದನ್ನ ಅವರು ನೆಕ್ಸ್ಟ್ ವಾದವನ್ನ ಮಂಡಿಸಬಹುದೇ ವಿನಃ ಅದರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ಗಳು ಆಗೋದಿಲ್ಲ ಅಂತ ಅನ್ಸುತ್ತೆ. ತಾವೇನ್ ಹೇಳ್ತೀರಿ? ಹೌದು, ಈಗೇನು ದೋಷಾರೋಪಣಾ ಪಟ್ಟಿ ಸಲ್ಲಿಸಿದಾರೋ ಅದು ಸಾಕ್ಷ್ಯಾಧಾರಗಳ ರೂಪಿತವಾಗಿನೇ ಈಗ ಚಾರ್ಜ್ ಶೀಟ್ ಸಲ್ಲಿಸಿರ್ತಾರೆ. ಸಾಕ್ಷಿಗಳಿಲ್ಲದೆ ನಾವು ಅವ್ರ ಮೇಲೆ ಬೇರೆ ಋತುವಾಗಿ ಬೇರೆ ಬೇರೆ ಏನಾದ್ರು ಸೆಕ್ಷನ್ಗಳು ಹಾಕೋಕ್ಕಾಗೋದಿಲ್ಲ. ಸಾಕ್ಷಿಗಳ ತ್ವರಿತ ಸಾಕ್ಷಿಗಳ ಆಧಾರದ ಮೇಲೆ ಯಾರ್ಯಾರ ಮೇಲೆ ಏನೇನು ಸೆಕ್ಷನ್ ಆಫ್ ಲಾ ಅಂತ ಹೇಳಿ ಅಂತ ಇವಾಗ ಆಗಿರುತ್ತೆ. ಅದಕ್ಕೆ ನಾವು ಚಾರ್ಜ್ ಶೀಟ್ ಬರಿಬೇಕಾದಂತ ಸಮಯದಲ್ಲೇನೆ ಸ್ಪೆಸಿಫಿಕ್ ಆಗಿ ನಾವು ಬರ್ದಿರ್ತೀವಿ. ಏನೇನು ಇಲ್ಲ ಕಾಮನ್ ಇಂಟೆನ್ಷನ್ ಇದೆಯಾ, ಇಲ್ಲ ಕಾಮನ್ ಆಬ್ಜೆಕ್ಟ್ ಇದೆಯಾ. ಯಾಕೆಂತಂದ್ರೆ ಕಾಮನ್ ಆಬ್ಜೆಕ್ಟ್ ಸಾಯಿಸುವಂತ ಉದ್ದೇಶ ಎಲ್ರಿಗೂ ಇತ್ತು ಅಂತಂದ್ರೆ ಎಲ್ಲರೂ ಕೊಲೆ ಕೇಸಲ್ಲೇ ಬರ್ತಾರೆ. ಅದು ಕಾನೂನಲ್ಲಿ ಹಾಗೇನೆ, ಕೊಲೆ ಸಾಯಿಸುವಂತ ಉದ್ದೇಶ ಅವ್ರಿಗೆ ಎಲ್ರಿಗೂ ಇತ್ತು ಅಂದ್ರೆ ಯಾರೂ ಕೊಲೆ ಕೇಸಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರನೇ ಎಲ್ರೂ ಸಹ ನನ್ನ ಲೆಕ್ಕದಲ್ಲಿ ಕಾನ್ಸ್ಪಿರಸಿ ಮತ್ತೆ ಕೊಲೆ ಕೇಸಲ್ಲಿ ಎಲ್ಲರೂ ಆಗಿರ್ತಾರೆ ಅಂತ ನಂಗೆ ಅನ್ನಿಸ್ತದೆ. ಎಲ್ಲರ ಮೇಲೂ ಸಹ 302 ಏನ್ ಕೊಲೆ ಕೇಸ್ ಇದೆಯಲ್ಲ ಅದು ನನ್ನ ಇದು ಆಗಿರುತ್ತೆ ಚಾರ್ಜ್ ಶೀಟ್. ಅದಾದ್ಮೇಲೆ ಈಗ ರುಜುವಾತ್ ಮಾಡುವಂತ ಸಮಯಕ್ಕೆ ಹೋದಾಗ ರುಜುವಾತ್ ಆದಂತ ಕಾಲದಲ್ಲಿ ನ್ಯಾಯಾಲಯ ಏನೇನ್ ಸಾಕ್ಷಿಗಳು ಯಾರ್ಯಾರ ಮೇಲಿದೆ, ಇವ್ನಿಗೆ ಇಂಟೆನ್ಷನ್ ಇತ್ತಾ ಇಲ್ವಾ, ಇವನಿಗೆ ಪೂರ್ವಾಗ್ರಹ ಪೀಡಿತನಾಗಿದ್ನ ಅವ್ನು ಕೊಲೆ ಮಾಡಬೇಕು ಅಂತೇಳಿ ಇದೆಲ್ಲ ಪೂರ್ಣ ಪ್ರಮಾಣದ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಏನು ಕಡತದಲ್ಲಿದಾವೋ ಅದು ಮತ್ತೆ ಪ್ರತ್ಯಕ್ಷ ಸಾಕ್ಷಿದಾರರು ಏನಿರ್ತಾರೋ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಅವ್ರನ್ನ ವಿಚಾರಣೆ ಕಾಲದಲ್ಲಿ ನ್ಯಾಯಾಲಯದಲ್ಲಿ ಒಂದು ಕನ್ಕ್ಲೂಷನ್ಗೆ ಬರ್ತದೆ. ಹೌದು, ಈ ಸಂಬಂಧಪಟ್ಟಂತ ಆರೋಪಿತರುಗಳು ಒಂದು ಇದರಲ್ಲಿ ಭಾಗಿದಾರರಾಗಿದ್ದಾರೆ ಅನ್ನುವಂಥದ್ದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂತ ಅಂದ್ರೆ ಈ ಸಾಕ್ಷ್ಯಾಧಾರಗಳು ಬಂದು ಕೊಟ್ಟಂತವ್ರು ಯಾರೂ ಸಹ ಪ್ರಾಸಿಕ್ಯೂಷನ್ಗೆ ಅಂತಂದ್ರೆ ಕೇಸಿನ ಪರವಾಗಿ ಯಾರೂ ಸಹ ಸಾಕ್ಷಿಗಳನ್ನ ಸರಿಯಾಗಿ ನುಡಿದಿಲ್ಲ, ನುಡಿದಿರ್ತಕ್ಕಂಥ ಸಾಕ್ಷಿಗಳು ಅರ್ಧಂಬರ್ಧ ಇದಾವೆ, ಇದು ಕೋರ್ಟ್ ನಂಬಕ್ಕಾಗೋದಿಲ್ಲ ಅಂತ ಅನ್ನುವಂಥ ತೀರ್ಮಾನಕ್ಕೂ ನ್ಯಾಯಾಲಯಗಳು ಬರ್ತವೆ. ಹೀಗೆ ಹಲವಾರು ನಡೆಗಳು ಇನ್ನು ಮುಂದೆ ನ್ಯಾಯಾಲಯದಲ್ಲಿ ಬರ್ತಕ್ಕಂಥದ್ದನ್ನ ನಾವು ಖಂಡಿತವಾಗ್ಲೂ ನೋಡ್ತೀವಿ. ಈಗ ಎಲ್ಲರೂ ಕೂಡ ಎಲ್ಲಾ ಆರೋಪಿಗಳು ಕೂಡ ಬಂದಿದ್ದಾರೆ. ಅಲ್ಲಿ ಆರೋಪಿಗಳಿಗೆ ಮಾತಾಡ್ಕೊಳಕ್ ಅವಕಾಶ ಕೊಡ್ತಾರಾ? ಜನರಲ್ಲ ಕೇಳ್ತಾ ಇರೋದು ಉಮೇಶ್ ಸರ್. ಇಲ್ಲಿ ಆರೋಪಿತರನ್ನೆಲ್ಲ ಒಟ್ಟಿಗೆ ಕರ್ಕೊಂಡ್ ಬಂದಿದ್ದಾರೆ, ಒಟ್ಟಿಗೆ ವ್ಯಾನ್ ಅಲ್ಲಿ ಇದ್ರೆ ಒಟ್ಟಿಗೆ ಮಾತಾಡ್ಕೊಂಡಿರ್ತಾರೆ. ಈಗ ಮತ್ತೆ ಆಚೆ ಬಂದಾದ್ಮೇಲೆ ಮಾತಾಡೋ ಅವಕಾಶ ಇರ್ತದೆ. ಯಾರಿಗೂ ಮಾತಾಡ್ಸ್ಕೊಳ್ದೆ ಹಂಗೆ ಇದ್ ಮಾಡಲ್ಲ. ಅವ್ರು ಮಾತಾಡೋದು ಅವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಮಾತಾಡ್ತಾರೆ. ಅದರಿಂದ ಮಾತಾಡೋದಕ್ಕೆ ಜೈಲಿನವರು ಯಾವುದೇ ತರುವಂತ ರೆಸ್ಟ್ರಿಕ್ಷನ್ ಏನ್ ಕೊಡಲ್ಲ. ಅವ್ರಿಗೊಬ್ರಿಗೊಬ್ರು ಮಾತಾಡ್ಕೊಳ್ಳುವಂತ ಅವಕಾಶ ಇರ್ತದೆ, ಮಾತಾಡ್ಕೊಳ್ತಾರೆ. ಅದರಲ್ಲೇನು ಯಾವುದೇ ತರವಾದಂತ ತೊಂದರೆ ಏನಿಲ್ಲ. ಅವಾಗ ಅವ್ರಿಗೆ ಈಗಾಗಲೇ ಅವರ ನ್ಯಾಯಾಲಯ ಅವರ ಆರೋಪಿ ಮೈಸೂರು ಧ್ವನಿ ಕೇಳಿಸ್ತಾ ಇದೆಯಾ? ಅವರ ವಕೀಲರುಗಳು ಇವತ್ತಿನ ನಡೆ ಏನು, ಇವತ್ತೇನೇನು ನಡೆಯುತ್ತದೆ ಹೇಳಿ ಈಗಾಗಲೇ ತಿಳಿಸಿರ್ತಾರೆ. ಓಕೆ ಉಮೇಶ್ ಸರ್, ಈಗ ಒಂದು ಕಡೆ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಈಗ ಹೊರಗಡೆ ನಿಂತು ನೋಡುವಂತ ಜನರು ಏನ್ ಕೇಳ್ತಾರೆ ಅಂದ್ರೆ, ಬೇರೆ ಆರೋಪಿಗಳಿಗೆ ಕೈಗೆ ಕೋಳವನ್ನ ತೊಳಸ್ಕೊಂಡು ಕರ್ಕೊಂಬರ್ತಾರೆ, ಅದೇ ರೀತಿಯಾಗಿ ಇವ್ರನ್ನೂ ಹಾಗೆ ಕರ್ಕೊಂಬರ್ತಾರ ಅಂತ ಎಲ್ಲರೂ ಕೂಡ ಅದನ್ನೇ ಅಂದ್ಕೊಳ್ತಾ ಇದ್ರು. ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ, ಯಾವ್ದಾದರೂ ಆರೋಪಿತರುಗಳು ಲೈಕ್ಲಿಹುಡ್ ಆಫ್ ಎಸ್ಕೇಪ್ ಅಂತ ಕರಿತೀವಿ. ಅಂದ್ರೆ ತಪ್ಪಿಸ್ಕೊಂಡು ಓಡೋಗುವಂತ ಅನುಮಾನಗಳಿದ್ದಾಗ ಆರೋಪಿತರುಗಳು ಆಗಿದ್ದು, ಇಲ್ಲ ರೂಢಿಗತ ಆರೋಪಿತಗಳಾಗಿದ್ದು, ಈಗಾಗ್ಲೇನೆ ಹಲವಾರು ಕೇಸ್ಗಳಲ್ಲಿ ದಸ್ತಗಿರಿಯಾಗಿ ರೂಢಿಗತ ಆಗಿರ್ತಕ್ಕಂಥವ್ರು, ಏನು ಆರ್ಗನೈಸ್ ಕ್ರೈಮ್ ಮಾಡ್ತಕ್ಕಂಥ ಅವರು ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ಟು ಪ್ರಯತ್ನ ಪಡ್ತಾರೆ ಅಂತ ಅನ್ನುವಂತ ಒಂದು ಸುಳಿವು ಪೊಲೀಸರಿಗಿದ್ರೆ ಅವಾಗ ಅವ್ರಿಗೆ ನಾವು ಅದನ್ನ ಬರೆದು ನ್ಯಾಯಾಲಯದಲ್ಲಿ
ಅಂದ್ರೆ ನಾವು ಬೇಡಿ ಹಾಕೊಂಡು ಕರ್ಕೊಂಡ್ ಬರ್ತೀವಿ. ಇಲ್ಲ ಅಂದ್ರೆ ನಾವು ಬೇಡಿ ಹಾಕೊಂಡು ಕರ್ಕೊಂಡ್ ಬರುವಂತ ವ್ಯವಸ್ಥೆಯನ್ನ ಸಾಮಾನ್ಯವಾಗಿ ಕೋರ್ಟ್ ಹತ್ರ ಬಂದಾಗ ಮಾಡಲ್ರು. ಕೋರ್ಟ್ ನ ಪ್ರಿಮಿಸಿಸ್ ಹತ್ರ ಬಂದಾಗ ಹಾಗೆ ಅವ್ರನ್ನ ಲೈನ್ ಮಾಡಿ ಅವ್ರನ್ನ ಜೊತೆನಲ್ಲಿ ಕರ್ಕೊಂಡು ಬರ್ತಾರೆ. ಅಪರೂಪದಲ್ಲಿ ಅಪರೂಪ ಯಾರಿಗಾದ್ರೂ ಆ ತರದವ್ರು ಕರ್ಕೊಬರ್ಬೇಕು ಅಂದ್ರೆ ಅವ್ರಿಗೆ ಥ್ರೆಟ್ ಇರುವಂತದ್ದು, ಇಲ್ಲ ಈ ತರದ್ ಏನಾದ್ರು ಅವ್ರಿಗೆ ಮೊದಲ ಈ ತರ ಚಾಳಿ ಇತ್ತ ಆ ತರ ಇದ್ರೆ ಮಾತ್ರನೇ ಅವ್ರನ್ನ ಬೇಡಿ ಹಾಕೊಂಡು ಕರ್ಕೊಬರೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಈಗ ಇಲ್ಲಿ ತನಿಖಾಧಿಕಾರಿಗಳ ಪಾತ್ರ ಏನಿರುತ್ತೆ ಇವತ್ತು? ಇಲ್ಲ, ತನಿಖಾಧಿಕಾರಿಗಳವ್ರಿಗೆ ಏನು ಅಂದ್ರೆ ಕೋರ್ಟ್ ಆಫೀಸರ್ ಒಬ್ರು ಇರ್ತಾರೆ, ಪೊಲೀಸ್ ಅವರು, ಯಾರು ASI ನೇಮಕ ಮಾಡಿದಾರೋ, ಸಬ್ ಇನ್ಸ್ಪೆಕ್ಟರ್ ಮಾಡಿದಾರೋ, ಇನ್ಸ್ಪೆಕ್ಟರ್ ಮಾಡಿದಾರೋ, ಅವರು ಈ ಚಾರ್ಜ್ ಅಲ್ಲಿ ಏನೇನ್ ಆಗ್ತದೆ ಅಂತ ಅನ್ನುವಂತ ಒಂದು ನಾವು ಕೇಸ್ ಡೈರೀಸ್ ಅಂತ ಬರೀತೀವಿ ಅಲ್ಲಿ, ಕೋರ್ಟ್ ಡೈರಿ ಅಂತ. ಅದನ್ನ ಬರೆದು ಅವತ್ತೊಂದು ದಿವಸದ ಪ್ರೊಸೀಡಿಂಗ್ಸ್ ಏನಾಯ್ತು ಅಂತ ಇದಕ್ಕೆ ಹಾಕ್ತೀವಿ ನಾವು, ಎಲ್ಲಿ ಕೇಸ್ ಫೈಲ್ಗೆ. ಆ ಕಾರಣಕ್ಕೆ ಅವ್ರು ಬಂದು ಏನೇನು ನಡೀತಿ ಇವತ್ತು ಅಂತ ಅನ್ನುವಂಥದ್ದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ತಗೊಂಡು ಹೋಗಿ ಅಲ್ಲಿ ಕೇಸ್ ಏನು ಇದೆಯಲ್ಲ ಡೈರಿ, ಅದ್ರೊಳಗಡೆ ನಾವು ಫೈಲ್ ಒಳಗಡೆ ಇವತ್ತು ನಡೆದಂತ ಪ್ರಕ್ರಿಯೆನ ಬರ್ದಾಕೋಸ್ಕರ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಇರ್ತಾರೆ. ಇನ್ನೇನು ಅಲ್ಲಿ ಬೇರೆ ತನಿಖಾಧಿಕಾರಿಗಳದ್ದು ಯಾವುದೇ ತರವಾದಂತಹ ಅಲ್ಲಿ ಇಂಪಾರ್ಟೆಂಟ್ ಉಪಸ್ಥಿತಿ ಏನು ಇರಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಕುಳಿತುಕೊಂಡಿದ್ದಾರೆ, ಮುಖ ಸಪ್ಪೆ ಆಗಿದೆ, ಕಣ್ಣೀರಿಡುತ್ತಾ ಕೋರ್ಟ್ಗೆ ಎಂಟ್ರಿ ಆಗಿದ್ದಾರೆ ಪವಿತ್ರ ಗೌಡ. ಪವಿತ್ರ ನೋಡಲು ಪುತ್ರಿ ಹಾಗೂ ತಾಯಿ ಕೂಡ ಬಂದಿದ್ದಾರೆ. ಪವಿತ್ರ ಗೌಡ ಅವರ ಮಗಳು ಬಂದಿದ್ದಾರೆ, ಹಾಗೆ ಅವ್ರ ತಾಯಿ ಕೂಡ ಅವರನ್ನು ನೋಡೋದಕ್ಕೆ ಕೋರ್ಟ್ಗೆ ಬಂದಿದ್ದಾರೆ. ಪವಿತ್ರ ಗೌಡ ಅವರ ಮಗಳು ಮತ್ತೆ ಅವರ ತಾಯಿ ಕೂಡ ಬಂದಿದ್ದಾರೆ. ಕೋರ್ಟ್ ಹಾಲ್ನ ಒಳಗಡೆ ದರ್ಶನ್ ಮತ್ತು ಗ್ಯಾಂಗ್ ಕುಳಿತುಕೊಂಡಿದ್ರೆ ಪವಿತ್ರ ಗೌಡ ಕೂಡ ಬಂದಿದ್ದಾರೆ. ಅವರನ್ನು ನೋಡೋದಕ್ಕೆ ಅವರ ಮಗಳು ಮತ್ತೆ ಅವರ ತಾಯಿ ಕೂಡ ಬಂದಿದ್ದಾರೆ, ಅಳ್ತಾ ಇದ್ದಾರೆ. ಎಸ್ ಕೆ ಉಮೇಶ್ ಸರ್ ಬಹಳಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೇಳ್ತಾ ಇದ್ರು. ಈ ಚಾರ್ಜ್ ಫ್ರೇಮ್ ಅಂದ್ರೆ ಏನು, ಈ ಚಾರ್ಜ್ ಫ್ರೇಮ್ ಏನಕ್ಕೆ ಹಾಕ್ತಾರೆ, ಈ ಚಾರ್ಜ್ ಫ್ರೇಮ್ ಹಾಕಿದ ಬಳಿಕ ವಾಟ್ ನೆಕ್ಸ್ಟ್, ಟ್ರಯಲ್ನ ವಿಚಾರವಾಗಿ ಕೂಡ ಮಾತಾಡ್ತಾರೆ. ಟ್ರಯಲ್ನ ಡೇಟ್ ಇವತ್ತೇ ನಿಗದಿ ಆಗುತ್ತಾ ಅಥವಾ ಮುಂದಿನ ದಿನದಲ್ಲಿ ಟ್ರಯಲ್ ಡೇಟ್ ಆಗುತ್ತಾ ಅಂತೇಳಿ. ಉಮೇಶ್ ಸರ್, ಈಗ ಚಾರ್ಜ್ ಫ್ರೇಮ್ ಆದ ಬಳಿಕ ಅದು ಫೈನಲ್, ಅವ್ರ ಮೇಲಿರುವಂಥ ಸೆಕ್ಷನ್ಗಳು ಅದು ಫೈನಲ್, ಅದು ಯಾವುದೇ ಕಾರಣಕ್ಕೂ ಕೂಡ ಟ್ರಯಲ್ ಅಲ್ಲಿ ಅಥವಾ ಅದನ್ನ ಅವರು ನೆಕ್ಸ್ಟ್ ವಾದವನ್ನ ಮಂಡಿಸ್ಬೋದೇ ವಿನಃ ಅದರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ಗಳು ಆಗೋದಿಲ್ಲ ಅಂತ ಅನ್ಸುತ್ತೆ. ತಾವೇನ್ ಹೇಳ್ತೀರಿ? ಹೌದು, ಈಗೇನು ದೋಷಾರೋಪಣ ಪಟ್ಟಿ ಸಲ್ಲಿಸಿದಾರೋ ಅದು ಸಾಕ್ಷ್ಯಾಧಾರಗಳ ರೂಪಿತವಾಗಿನೇ ಈಗ ಚಾರ್ಜ್ ಶೀಟ್ ಸಲ್ಲಿಸಿರ್ತಾರೆ. ಸಾಕ್ಷಿಗಳಿಲ್ಲದೆ ನಾವು ಅವ್ರ ಮೇಲೆ ಬೇರೆ ಋತುವಾಗಿ ಬೇರೆ ಬೇರೆ ಏನಾದ್ರು ಸೆಕ್ಷನ್ಗಳು ಹಾಕೋಕ್ಕಾಗೋದಿಲ್ಲ. ತ್ವರಿತ ಸಾಕ್ಷಿಗಳ ಆಧಾರದ ಮೇಲೆ ಯಾರ್ಯಾರ ಮೇಲೆ ಏನೇನು ಸೆಕ್ಷನ್ ಆಫ್ ಲಾ ಅಂತ ಹೇಳಿ ಅಂತ ಇವಾಗ ಆಗಿರುತ್ತೆ. ಅದಕ್ಕೆ ನಾವು ಚಾರ್ಜ್ ಶೀಟ್ ಬರಿಬೇಕಾದಂತ ಸಮಯದಲ್ಲೇನೆ ಸ್ಪೆಸಿಫಿಕ್ ಆಗಿ ನಾವು ಬರ್ದಿರ್ತೀವಿ ಏನೇನು, ಇಲ್ಲ ಕಾಮನ್ ಇಂಟೆನ್ಷನ್ ಇದೆಯಾ, ಇಲ್ಲ ಕಾಮನ್ ಆಬ್ಜೆಕ್ಟ್ ಇದೆಯಾ. ಯಾಕೆಂತಂದ್ರೆ ಕಾಮನ್ ಆಬ್ಜೆಕ್ಟ್ ಸಾಯಿಸುವಂತ ಉದ್ದೇಶ ಎಲ್ರಿಗೂ ಇತ್ತು ಅಂತಂದ್ರೆ ಎಲ್ಲರೂ ಕೊಲೆ ಕೇಸಲ್ಲೇ ಬರ್ತಾರೆ. ಅದು ಕಾನೂನಲ್ಲಿ ಹಾಗೇನೆ, ಕೊಲೆ ಸಾಯಿಸುವಂತ ಉದ್ದೇಶ ಅವ್ರಿಗೆ ಎಲ್ರಿಗೂ ಇತ್ತು ಅಂದ್ರೆ ಯಾರೂ ಕೊಲೆ ಕೇಸಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರನೇ ಎಲ್ರೂ ಸಹ ನನ್ನ ಲೆಕ್ಕದಲ್ಲಿ ಕಾನ್ಸ್ಪಿರಸಿ ಮತ್ತೆ ಕೊಲೆ ಕೇಸಲ್ಲಿ ಎಲ್ಲರೂ ಆಗಿರ್ತಾರೆ ಅಂತ ನಂಗೆ ಅನ್ನಿಸ್ತದೆ. ಎಲ್ಲರ ಮೇಲೂ ಸಹ 302 ಏನ್ ಕೊಲೆ ಕೇಸ್ ಇದೆಯಲ್ಲ ಅದು ನನ್ನ ಇದು ಆಗಿರುತ್ತೆ ಚಾರ್ಜ್ ಶೀಟ್. ಅದಾದ್ಮೇಲೆ ಈಗ ರುಜುವಾತ್ ಮಾಡುವಂತ ಸಮಯಕ್ಕೆ ಹೋದಾಗ ರುಜುವಾತ್ ಆದಂತ ಕಾಲದಲ್ಲಿ ನ್ಯಾಯಾಲಯ ಏನೇನ್ ಸಾಕ್ಷಿಗಳು ಯಾರ್ಯಾರ ಮೇಲಿದೆ, ಇವ್ರಿಗೆ ಇಂಟೆನ್ಷನ್ ಇತ್ತಾ ಇಲ್ವಾ, ಇವನಿಗೆ ಪೂರ್ವಾಗ್ರಹ ಪೀಡಿತನಾಗಿದ್ನ ಅವ್ನು ಕೊಲೆ ಮಾಡಬೇಕು ಅಂತೇಳಿ ಇದೆಲ್ಲ ಪೂರ್ಣ ಪ್ರಮಾಣದ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಏನು ಕಡತದಲ್ಲಿದಾವೋ ಅದು ಮತ್ತೆ ಪ್ರತ್ಯಕ್ಷ ಸಾಕ್ಷಿದಾರರು ಏನಿರ್ತಾರೋ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಅವ್ರನ್ನ ವಿಚಾರಣೆ ಕಾಲದಲ್ಲಿ ನ್ಯಾಯಾಲಯದಲ್ಲಿ ಒಂದು ಕನ್ಕ್ಲೂಷನ್ಗೆ ಬರ್ತದೆ. ಹೌದು, ಈ ಸಂಬಂಧಪಟ್ಟಂತ ಆರೋಪಿತರುಗಳು ಈ ಒಂದು ಇದರಲ್ಲಿ ಭಾಗಿದಾರರಾಗಿದ್ದಾರೆ ಅನ್ನುವಂಥದ್ದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂತ ಅಂದ್ರೆ ಈ ಸಾಕ್ಷ್ಯಾಧಾರಗಳು ಬಂದು ಕೊಟ್ಟಂತವ್ರು ಯಾರೂ ಸಹ ಪ್ರಾಸಿಕ್ಯೂಷನ್ಗೆ ಅಂತಂದ್ರೆ ಕೇಸಿನ ಪರವಾಗಿ ಯಾರೂ ಸಹ ಸಾಕ್ಷಿಗಳನ್ನ ಸರಿಯಾಗಿ ನುಡಿದಿಲ್ಲ, ನುಡಿದಿರ್ತಕ್ಕಂಥ ಸಾಕ್ಷಿಗಳು